ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ ಟೆಕ್ ನ್ಯೂಸ್ ಎಪಿಸೋಡ್ 8ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಚೀನಾದಲ್ಲಿ ಒಂದು ಸ್ಟಾರ್ಟ್ಅಪ್ ಕಂಪನಿ ಒಂದು ಎಐ ಡಿವೈಸ್ ಅನ್ನ ಕಂಡುಹಿಡಿದಿದ್ದಾರೆ. ಈ ಡಿವೈಸ್ ನ ಹೆಸರು ಬಂದು ಸ್ಮಾರ್ಟ್ ಕಾಲರ್ ಅಂತ. ಈ ಡಿವೈಸ್ ಮಾರ್ಕೆಟ್ಗೆ ಬರೋಕ್ಕಿಂತ ಮುಂಚೆನೆ 10,000ಕ್ಕೂ ಹೆಚ್ಚು ಪ್ರೀ ಆರ್ಡರ್ ಗಳನ್ನ ತಗೊಂಡಿದೆ. ಅಷ್ಟಕ್ಕೂ ಈ ಡಿವೈಸ್ ಏನಪ್ಪ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ, ಈ ಡಿವೈಸ್ ಪೆಟ್ಸ್ ಗಳಿಗೆ ಅಂತ ಮಾಡಿರುವಂತ ಡಿವೈಸ್, ಸ್ಪೆಷಲಿ ನಾಯಿಗಳಿಗೆ, ಬೆಕ್ಕುಗಳಿಗೆ. ಈ ಡಿವೈಸ್ ನ ಅವುಗಳ ನೆಕ್ಕಿಗೆ ಕಟ್ಟಬೇಕು. ಇದ್ರ ಮುಖಾಂತರ ಅವುಗಳು ಏನೇ ಫೀಲಿಂಗ್ಸ್ ನ ನಿಮ್ ಮುಂದೆ ತೋರಿಸ್ಕೊಂಡ್ರು ಅದು ನಿಮ್ಮ ಮೊಬೈಲ್ ನ ಸ್ಕ್ರೀನ್ ನಲ್ಲಿ ಬರುತ್ತೆ. ಈಗ ಉದಾಹರಣೆಗೆ ಅನ್ಕೊಳ್ಳಿ, ನಿಮ್ಮ ಪೆಟ್ಸ್ ಗಳು ಏನೋ ಒಂದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದಾವೆ ಅಂತ. ಈಗ ಹಸಿವಾಗಿರ್ಬೋದು ಅಥವಾ ಹೆಲ್ತ್ ಇಶ್ಯೂ ಆಗಿರ್ಬೋದು, ಅವುಗಳದ್ದೇ ಭಾಷೆಯಲ್ಲಿ ಅವುಗಳದ್ದೇ ರೀತಿಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತವೆ. ಅವುಗಳು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಈ ಡಿವೈಸು ಅದನ್ನ ಅನಲೈಸ್ ಮಾಡಿ ಏನ್ ಹೇಳಕ್ ಬರ್ತಾ ಇದಾವೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸುತ್ತೆ, ನಿಮ್ಮ ಮೊಬೈಲ್ ಅಲ್ಲಿ ತೋರಿಸುತ್ತೆ. ಈ ರೀತಿ ಕಂಪ್ನಿ ಹೇಳ್ಕೊಂಡಿದೆ, ಆದ್ರೆ ಇದು ಎಷ್ಟು ನಿಜ ಅನ್ನೋದು ಗೊತ್ತಿಲ್ಲ. ಈ ಎಐನ ಟ್ರೈನ್ ಮಾಡೋದಕ್ಕೆ 1.5 ಮಿಲಿಯನ್ ಗಿಂತಲೂ ಹೆಚ್ಚು ಸಾಕು ಪ್ರಾಣಿಗಳ ಆಡಿಯೋ ಮತ್ತು 3,200 ಗಂಟೆಗಳ ವಿಡಿಯೋ ಕ್ಲಿಪ್ಗಳನ್ನ ಬಳಸ್ಕೊಂಡಿದೀವಿ ಅಂತ ಕಂಪ್ನಿ ಹೇಳ್ಕೊಂಡಿದೆ. ಈ ಡಿವೈಸ್ ನಲ್ಲಿ GPS ಕೂಡ ಇದೆ. ನಿಮ್ಮ ಪೆಟ್ಸ್ ಏನಾದ್ರು ತಪ್ಪಿಸ್ಕೋತು ಅಂತಂದ್ರೆ ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಚೀನಾದ ಎಐ ಡೀಪ್ಸೀಕ್ ಇಂದ. ಡೀಪ್ಸೀಕ್ ಅವರು ತಮ್ಮ ಎಐ ಮಾಡೆಲ್ ಆದ ಡೀಪ್ಸೀಕ್ V4 Pro ನ ಮಾಡೆಲ್ ನಲ್ಲಿ ಪ್ರೈಸ್ ನ 75% ಕಮ್ಮಿ ಮಾಡಿದ್ದಾರೆ. ಈ ಪ್ರೈಸ್ ಅನ್ನ ಮೇ 31 ಆಫರ್ ಪ್ರೈಸ್ ಅಂತ ಬಿಟ್ಟಿದ್ರು, ಈಗ ಪರ್ಮನೆಂಟ್ ಮಾಡಿದ್ದಾರೆ. ಅದರ್ ಕಂಪನಿ ಎಐ ಮಾಡೆಲ್ ಗಳೊಂದಿಗೆ ಸ್ಟ್ರಾಂಗ್ ಆಗಿ ಕಾಂಪೀಟ್ ಮಾಡೋಕೆ ಚೈನಾ ಈ ರೀತಿ ಮಾಡಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಅಗೇನ್ ಚೈನಾದಿಂದನೇ. ಅಮೆರಿಕ 2019ರಲ್ಲಿ ಚೀನಾ ದೇಶಕ್ಕೆ ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಚಿಪ್ಗಳು ಎಕ್ಸ್ಪೋರ್ಟ್ ಆಗಬಾರ್ದು ಅಂತ ರಿಸ್ಟ್ರಿಕ್ಟ್ ಅನ್ನ ಹಾಕಿತ್ತು. ಅದಕ್ಕಾಗಿ ಚೀನಾ ಅದರ್ ಕಂಟ್ರಿ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅವಾಗಿಂದ ಇವಾಗವರೆಗೂ ಸತತವಾಗಿ ಸ್ವಂತ ಚಿಪ್ ಅನ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇದೆ. ಈ ಮೂಲಕ ಚೀನಾ 2031 ಒಳಗೆ ತಮ್ಮದೇ ಆದ ಚಿಪ್ ಅನ್ನ ತಯಾರು ಮಾಡ್ಕೋತೀವಿ ಅಂತ ಹೇಳಿದೆ. ಹಾಗಾಗಿ ಚೀನಾದ ಟೆಕ್ನಾಲಜಿ ಕಂಪನಿಗಳು ಮತ್ತು ಸ್ಟಾರ್ಟ್ಅಪ್ ಕಂಪನಿಗಳು ಈಗ ಹುವಾವೆ ಕಂಪನಿಯ ಆಸೆಂಡ್ ಎಐ ಪ್ರೊಸೆಸರ್ ಗಳನ್ನ ಜಾಸ್ತಿ ಬಳಸ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಗೂಗಲ್ ನ ಕಡೆಯಿಂದ. ಗೂಗಲ್ ಕಂಪನಿ ಪ್ರತಿ ವರ್ಷ ಐವೋ ಅಂತ ಒಂದು ಇವೆಂಟ್ ಅನ್ನ ನಡೆಸುತ್ತೆ. ಅದೇ ರೀತಿ ಈ ವರ್ಷನೂ ಕೂಡ ನಡೆಸಿದೆ. ಈ ಇವೆಂಟ್ ನಲ್ಲಿ ಹೊಸ ಟೆಕ್ನಾಲಜಿಯನ್ನ ಪರಿಚಯ ಪಡಿಸುತ್ತೆ, ತಾನು ಡೆವಲಪ್ ಮಾಡಿದಂತ ಟೆಕ್ನಾಲಜಿಗಳು. ಈ ಇವೆಂಟ್ ನಲ್ಲಿ ಗೂಗಲ್ ಕಂಪನಿ ಫುಲ್ಲು ಎಐ ಕಂಟ್ರೋಲ್ಡ್ OS ಅನ್ನ ತಯಾರು ಮಾಡ್ತೀವಿ ಅಂತ ಹೇಳ್ಕೊಂಡಿದೆ. ನೀವು ಏನೇನ್ ಟಾಸ್ಕ್ ಗಳನ್ನ ಮಾಡ್ತೀರಾ ಆ ಎಲ್ಲಾ ಟಾಸ್ಕ್ ಗಳನ್ನ ಏನೇ ಮಾಡುತ್ತೆ. ನೀವು ಜಸ್ಟ್ ಕಮೆಂಡ್ ಅಥವಾ ಪ್ರಾಂಪ್ಟ್ ನ ಕೊಟ್ರೆ ಸಾಕು. ಇದ್ರ ಮುಖಾಂತರ ನೀವು ಯಾವುದೇ ಪರ್ಟಿಕ್ಯುಲರ್ ಆಪ್ ಗಳಿಗೆ ಹೋಗಿ ಅಲ್ಲಿ ಟಾಸ್ಕ್ ಅನ್ನ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಸಣ್ಣ ಪುಟ್ಟ ಆಪ್ ಗಳಿಗೆ ಹೊಡೆತ ಬೀಳೋ ಚಾನ್ಸಸ್ ಕೂಡ ಇದೆ. ಇದರಿಂದ ದೊಡ್ಡ ಆಪ್ ಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ, ಲೈಕ್ ಎಡಿಟಿಂಗ್, ಕೋಡಿಂಗ್ ಈ ತರ ಆಪ್ ಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಕೆಲಸ ಇನ್ನು ಈಸಿ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ನಮ್ಮ ಇಂಡಿಯನ್ ಗವರ್ಮೆಂಟ್ ಇಂದ. UIDAI ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಇವರು ಆಧಾರ್ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಆಧಾರ್ ಅಂತ ಹೊಸ ಅಪ್ಲಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಇದರಲ್ಲಿ ತುಂಬಾ ಫೀಚರ್ ಅನ್ನ ಆಡ್ ಮಾಡಿದ್ದಾರೆ. ಮೇನ್ ಆಗಿ ಪ್ರೈವಸಿಗೆ ಜಾಸ್ತಿ ಒತ್ತನ್ನ ಕೊಟ್ಟಿದ್ದಾರೆ. ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಸೆಲೆಕ್ಟಿವ್ ಡಾಟಾ ಶೇರಿಂಗ್ ಆಪ್ಷನ್. ಮುಂಚೆ ಇದ್ದಂತ ಆಪ್ ಅಲ್ಲಿ ಅವಶ್ಯಕತೆ ಇಲ್ಲ ಅಂತಂದ್ರೂ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತೋರಿಸಬೇಕಿತ್ತು. ಆದ್ರೆ ಇವಾಗ ನಿಮಗೆ ಬೇಕಾದಂತ ಇನ್ಫಾರ್ಮೇಶನ್ ನ ಮಾತ್ರ ಸೆಲೆಕ್ಟ್ ಮಾಡಿ ಶೇರ್ ಮಾಡಬಹುದು. ಇದರಿಂದ ಪ್ರೈವಸಿ ಕೂಡ ಇರುತ್ತೆ, ಎಲ್ಲೂ ಕೂಡ ನಿಮ್ಮ ಪ್ರೈವೇಟ್ ಇನ್ಫಾರ್ಮೇಶನ್ ಲೀಕ್ ಆಗಲ್ಲ. ಈ ಆಪ್ ನಲ್ಲಿ ನಿಮ್ಮದೇ ಆದಂತ QR ಕೋಡ್ ಅನ್ನ ಕ್ರಿಯೇಟ್ ಮಾಡಬಹುದು. ಎಲ್ಲೂ ಕೂಡ ನಿಮ್ಮ ಆಧಾರನ ಹಾರ್ಡ್ ಕಾಪಿ ಕೊಡೋ ಅವಶ್ಯಕತೆ ಇರೋದಿಲ್ಲ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಈ QR ಕೋಡ್ ಅನ್ನ ಕೊಟ್ರೆ ಸಾಕು. ಬೇರೆಯವರು ನಿಮ್ಮ ಫೋನ್ ಅನ್ನ ಯೂಸ್ ಮಾಡುವಾಗ ನಿಮ್ಮ ಇನ್ಫಾರ್ಮೇಶನ್ ಲೀಕ್ ಆಗದೆ ಇರೋದಕ್ಕೆ ಫಿಂಗರ್ ಪ್ರಿಂಟ್, ಫೇಸ್ ಅಥವಾ ಐರಿಸ್, ಕಣ್ಣಿನ ಸ್ಕ್ಯಾನ್ ಮುಂತಾದ ಫೀಚರ್ ಗಳನ್ನ ಕೊಟ್ಟು ಪ್ರೈವಸಿಯನ್ನ ಜಾಸ್ತಿ ಮಾಡಿದೆ. ಈ ಆಪ್ ನಲ್ಲಿ ಒಬ್ಬ ಯೂಸರ್ 5 ಫ್ಯಾಮಿಲಿಯ ಆಧಾರ್ ಪ್ರೊಫೈಲ್ ಗಳನ್ನ ಮೇಂಟೈನ್ ಮಾಡಬಹುದು. ಈ ರೀತಿ ತುಂಬಾ ಹೊಸ ಫೀಚರ್ ಗಳನ್ನ ಆಡ್ ಮಾಡಿ ಈ ಆಪ್ ಅನ್ನ ಬಿಟ್ಟಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ವಾಟ್ಸ್ಆಪ್ ನ ಕಡೆಯಿಂದ. ವಾಟ್ಸ್ಆಪ್ ಅವರು ಸ್ಪಾಯ್ಲರ್ ಮೆಸೇಜ್ ಅಂತ ಒಂದು ಹೊಸ ಫೀಚರ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಫೀಚರ್ ನ ಮೂಲಕ ನೀವು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ನ ಕಳಿಸುವಾಗ ಈ ಒಂದು ಆಪ್ಷನ್ ನ ಸ್ಪಾಯ್ಲರ್ ಮೆಸೇಜ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ ನೀವು ಮೆಸೇಜ್ ಅನ್ನ ಕಳಿಸಿದ್ರೆ ಆ ಮೆಸೇಜ್ ಬ್ಲರ್ ಆಗಿ ಸೆಂಡ್ ಆಗುತ್ತೆ. ಆ ಮೆಸೇಜ್ ಅನ್ನ ಯಾರು ರಿಸೀವ್ ಮಾಡ್ಕೋತಾರೆ ಆ ಮೆಸೇಜ್ ನ ನೋಡ್ಬೇಕು ಅಂತಂದ್ರೆ ಆ ಮೆಸೇಜ್ ಮೇಲೆ ಟ್ಯಾಪ್ ಮಾಡಿ ನೋಡ್ಬೇಕಾಗಿರುತ್ತೆ. ನೀವೇನಾದ್ರೂ ಸೀಕ್ರೆಟ್ಸ್ ಗಳನ್ನ ಕಳಿಸ್ಬೇಕು ಅಂತಂದ್ರೆ ಈ ಆಪ್ಷನ್ ತುಂಬಾ ಯೂಸ್ ಆಗುತ್ತೆ. ನೀವು ಯಾರ್ದಾದ್ರೂ ಫೋನ್ ನಂಬರ್ ನ ಕಳಿಸುವಾಗ ಅಥವಾ ಯಾವ್ದಾದ್ರು ಮೂವಿ ನೇಮ್ ನ ಕಳಿಸುವಾಗ ಅಥವಾ ಯಾವ್ದಾದ್ರು ಒಂದು ಶಾರ್ಟ್ ಫಿಲಮ್ ಅಲ್ಲಿ ಒಂದು ಸಸ್ಪೆನ್ಸ್ ಯಾರು ಆ ಮೆಸೇಜ್ ನ ರಿಸೀವ್ ಮಾಡ್ಕೋತಾರಲ್ವಾ ಅವರು ಏನಾದ್ರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಆ ಮೆಸೇಜ್ ನ ಓಪನ್ ಮಾಡ್ಬಿಟ್ರೆ ಅದೆಲ್ಲ ರಿವೀಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಅಕ್ಕಪಕ್ಕ ನಿಂತ್ಕೊಂಡಿರೋರು ಆ ಸ್ಕ್ರೀನ್ ಅನ್ನ ಇಣುಕಿ ನೋಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಸ್ಪಾಯ್ಲರ್ ಮೆಸೇಜ್ ಅನ್ನೋ ಆಪ್ಷನ್ ಅನ್ನ ಯೂಸ್ ಮಾಡಿ ನೀವು ಕಳಿಸೋದ್ರಿಂದ ಆ ಸೀಕ್ರೆಟ್ಸ್ ಗಳು ರಿವೀಲ್ ಆಗೋದು ತಪ್ಪುತ್ತೆ. ಯೂಸರ್ ಮಾತ್ರ ಅದನ್ನ ಟ್ಯಾಪ್ ಮಾಡಿ ನೋಡಬಹುದು. ಈ ಆಪ್ಷನ್ ನ ಹೇಗಪ್ಪ ಯೂಸ್ ಮಾಡೋದು ಅಂತಂದ್ರೆ, ನೀವು ಟೈಪ್ ಮಾಡಿದಂತ ಟೆಕ್ಸ್ಟ್ ನ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಅಲ್ಲಿ ಕಾಪಿ, ಬೋಲ್ಡ್, ಇಟಾಲಿಕ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಪಕ್ಕ 3 ಡಾಟ್ಸ್ ಗಳಿರ್ತವೆ.
ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಪಾಯ್ಲರ್ ಮೆಸೇಜ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಇದು ಸ್ಪಾಯ್ಲರ್ ಮೆಸೇಜ್ ಆಗಿ ಸೆಂಡ್ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಆಪಲ್ ನ ಕಡೆಯಿಂದ ಜೂನ್ 8ನೇ ತಾರೀಕಿನಿಂದ WWDC 2026 ಅಂದ್ರೆ ವರ್ಲ್ಡ್ ವೈಡ್ ಡೆವಲಪರ್ಸ್ ಕಾನ್ಫರೆನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಆಪಲ್ ಕಂಪನಿಯ 37ನೇ ವರ್ಷದ ಇವೆಂಟ್ ಆಗಿದೆ. ಈ ಇವೆಂಟ್ ಗೂ ಮುಂಚೆನೆ ಆಪಲ್ ಕಂಪನಿ GenAA.apple.com ಅನ್ನೋ ಒಂದು ಸಬ್ ಡೊಮೈನ್ ಅನ್ನ ಆಪಲ್ ಕಂಪನಿ ರಿಜಿಸ್ಟರ್ ಮಾಡಿದೆ. ಆದ್ರೆ ಇದು ಇನ್ನೂ ಆಕ್ಟಿವ್ ಆಗಿಲ್ಲ. ಇದನ್ನ ಡೆವಲಪರ್ ಗಳಿಗಾಗಿ ಮತ್ತು AI ಟೂಲ್ ಗಳಿಗೆ ಮತ್ತೆ ಜನರೇಟಿವ್ ಟೂಲ್ ಗಳಿಗೆ ಇದನ್ನ ಬಳಸಬಹುದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಈ ಇವೆಂಟ್ ನಲ್ಲಿ ಚಾಟ್ GPT, ಜೆಮಿನಿ ತರ ಒಂದು ಸಪರೇಟ್ ಸಿರಿ ಆಪ್ ಅನ್ನ ಡೆವಲಪ್ ಮಾಡಿದ್ದಾರೆ ಅನ್ನೋ ಒಂದು ಗೆಸ್ ಇದೆ. ಅದು ಈ ಒಂದು ಇವೆಂಟ್ ನಲ್ಲಿ ರಿವೀಲ್ ಆಗುತ್ತೆ. ಸ್ಮಾರ್ಟರ್ AI ಇಂಟಿಗ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಸೈಂಟಿಸ್ಟ್ ಗಳು 77 ರೇರೆಸ್ಟ್ ರೆಡ್ ಕ್ವೇಸರ್ ಗಳನ್ನ ಕಂಡುಹಿಡಿದಿದ್ದಾರೆ. ಈ ಕ್ವೇಸರ್ ಗಳು ಅಂತಂದ್ರೆ ಜಾಸ್ತಿ ಹೊಳೆಯುವ ನಕ್ಷತ್ರ ಪುಂಜ ಅಂತ. ಈ ಕ್ವೇಸರ್ ಗಳು ನಾರ್ಮಲ್ ಆಗಿ ಬ್ಲೂ ಕಲರ್ ನಲ್ಲಿ ಇರ್ತವೆ, ಆದ್ರೆ ರೆಡ್ ಕಲರ್ ನಲ್ಲಿ ಇರೋದು ತುಂಬಾ ರೇರು. ಇದು ನೂರಾರು ವರ್ಷಗಳಿಗೊಂದ್ಸಲ, ಸಾವಿರಾರು ವರ್ಷಗಳಿಗೊಂದ್ಸಲ ಕಾಣಿಸ್ಕೊಳ್ಳುತ್ತೆ. ಇದು ಬ್ಲಾಕ್ ಹೋಲ್ ನ ಸುತ್ತ ಇರಬೇಕಾದ್ರೆ ಒಂದಕ್ಕೊಂದು ಡಿಕ್ಕಿಯಾಗಿ ಅಲ್ಲಿ ಸೃಷ್ಟಿಯಾದಂತ ಧೂಳಿಂದ ಇದು ರೆಡ್ ಕಲರ್ ನಲ್ಲಿ ಕಾಣಿಸ್ಕೊಂಡಿದೆ. ಇದು ಆ ಮೊಮೆಂಟ್ ನಲ್ಲಿ ಮಾತ್ರ ರೆಡ್ ಕಲರ್ ನಲ್ಲಿ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಬ್ಲೂ ಕಲರ್ ಗೆ ಟರ್ನ್ ಆಗುತ್ತೆ. ಈ ಕ್ವೇಸರ್ ಗಳು ಬ್ರಹ್ಮಾಂಡಕ್ಕೆ 160 ರಿಂದ 430 ಕೋಟಿ ವರ್ಷ ವಯಸ್ಸಾಗಿದ್ದ ಕಾಲಕ್ಕೆ ಸೇರಿದ್ದಾಗಿವೆ ಅಂತ ಸೈಂಟಿಸ್ಟ್ ಗಳು ಗೆಸ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಒಂದು ಹೊಸ ಫೀಚರ್ ಅನ್ನ ಆಡ್ ಮಾಡ್ತಾ ಇದ್ದಾರೆ. ಈ ಫೀಚರ್ ಹೆಂಗಪ್ಪ ವರ್ಕ್ ಆಗುತ್ತೆ ಅಂತಂದ್ರೆ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಯಾವುದೇ ಆಪ್ ಡಿಲೀಟ್ ಆದ್ರೆ ಅಥವಾ ಬ್ಯಾನ್ ಆದ್ರೆ ನೋಟಿಫಿಕೇಶನ್ ಬರೋ ಮುಖಾಂತರ ನಿಮ್ಗೆ ತಿಳಿಸುತ್ತೆ. ಮುಂಚೆ ಯಾವುದೇ ಆಪ್ ಪ್ಲೇ ಸ್ಟೋರ್ ನಿಂದ ಡಿಲೀಟ್ ಆದ್ರೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆ ಆಪ್ ನ ಓಪನ್ ಮಾಡಿದಾಗ ಮಾತ್ರ ಅದು ಗೊತ್ತಾಗ್ತಿತ್ತು, ಅದು ವರ್ಕ್ ಆಗೋದ್ ನಿಲ್ಸಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತಿತ್ತು. ಇವಾಗ ಈ ಫೀಚರ್ ನಿಂದ ಆ ಒಂದು ಕೆಲಸ ನಮ್ಗೆ ತಪ್ಪುತ್ತೆ. ನೋಟಿಫಿಕೇಶನ್ ಬಂದಾಗ ಅದರಲ್ಲಿ ಡಿಲೀಟ್ ಆದಂತ ಆಪ್ ನ ಹೆಸರು ಮತ್ತು ಅದರಲ್ಲಿ ಏನಾದ್ರು ಮಲ್ಟಿಪಲ್ ಆಪ್ಸ್ ಗಳೇನಾದ್ರು ಡಿಲೀಟ್ ಆಗಿತ್ತು ಅಂತಂದ್ರೆ ಅವುಗಳ ಹೆಸರು ಕೂಡ ಮೆನ್ಷನ್ ಆಗಿರುತ್ತೆ. ಇದರಿಂದ ಯಾವುದೇ ಆಪ್ ಪ್ಲೇ ಸ್ಟೋರ್ ನಿಂದ ಡಿಲೀಟ್ ಆದ ತಕ್ಷಣ ನಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಫೆರಾರಿ ಕಡೆಯಿಂದ ಫೆರಾರಿ ಕಂಪನಿಯವರು ಒಂದು ಹೊಸ ಎಲೆಕ್ಟ್ರಿಕ್ ಕಾರ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಕಾರ್ ನ ಹೆಸರು ಫೆರಾರಿ ಲೂಚಿ ಅಂತ. ಲೂಚಿ ಅಂದ್ರೆ ಇಟಾಲಿಯನ್ ಭಾಷೆಯಲ್ಲಿ ಬೆಳಕು ಅಂತ ಅರ್ಥ. ಈ ಕಾರು ಫೆರಾರಿಯಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಆಗಿದೆ. ಫೆರಾರಿ ಕಾರ್ಗಳು ಕಾಮನ್ ಆಗಿ 2 ಸೀಟರ್ ಸೂಪರ್ ಕಾರ್ ಗಳಿಗೆ ಫೇಮಸ್. ಆದ್ರೆ ಈ ಕಾರು 4 ಡೋರ್ ಗಳಿರೋ 5 ಸೀಟರ್ ಕಾರ್ ಆಗಿದೆ. ಇದನ್ನ GT ಅಂದ್ರೆ ಗ್ರ್ಯಾಂಡ್ ಟೂರರ್ ಮಾದರಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಇನ್ನು ಇದರ ಪವರ್ ಬಗ್ಗೆ ಮಾತಾಡೋದಾದ್ರೆ ಈ ಕಾರು 1036 ಹಾರ್ಸ್ ಪವರ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಲಾಂಚ್ ಕಂಟ್ರೋಲ್ ಮೋಡ್ ಯೂಸ್ ಮಾಡಿದಾಗ 1050 HP ವರೆಗೆ ಹೆಚ್ಚುತ್ತೆ. ಇದರಲ್ಲಿ 990 Nm ಟಾರ್ಕ್ ಇದೆ. ಇದು ಕೇವಲ 2.5 ಸೆಕೆಂಡುಗಳಲ್ಲಿ 0 ಇಂದ 100 ಕಿಲೋಮೀಟರ್ ಸ್ಪೀಡ್ ಅನ್ನ ತಲುಪುತ್ತೆ ಮತ್ತು 6.8 ಸೆಕೆಂಡುಗಳಲ್ಲಿ 200 ಕಿಲೋಮೀಟರ್ ಸ್ಪೀಡ್ ಅನ್ನ ಮುಟ್ಟುತ್ತೆ. ಇದರ ಮ್ಯಾಕ್ಸಿಮಮ್ ಸ್ಪೀಡ್ 310 ಕಿಲೋಮೀಟರ್ ಪರ್ ಅವರ್ ಆಗಿದೆ. ಇದನ್ನ ಒಂದ್ಸಲ ಚಾರ್ಜ್ ಮಾಡಿದ್ರೆ 530 ಕಿಲೋಮೀಟರ್ ರೇಂಜ್ ಅನ್ನ ಕೊಡುತ್ತೆ ಅಂತ ಕಂಪನಿ ಹೇಳ್ತಾ ಇದೆ. ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಕಾರ್ಗಳು ಸೌಂಡ್ ಮಾಡಲ್ಲ, ಆದ್ರೆ ಈ ಕಾರ್ ನಲ್ಲಿ ಸೌಂಡ್ ಬರೋ ತರ ಮಾಡಿದ್ದಾರೆ. ಹೆಂಗಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಗಿಟಾರ್ ನ ಟೆಕ್ನಾಲಜಿಯನ್ನ ಬಳಸಿ ಎಲೆಕ್ಟ್ರಿಕ್ ಮೋಟಾರ್ ತಿರುಗುವಾಗ ಬರುವ ನ್ಯಾಚುರಲ್ ವೈಬ್ರೇಷನ್ಸ್ ಗಳನ್ನ ಆಂಪ್ಲಿಫೈ ಮಾಡಿ ಕಾರ್ನ ಒಳಗೆ ಸೌಂಡ್ ಕೇಳೋ ತರ ಮಾಡಿದ್ದಾರೆ. ಈ ಕಾರು ಆಲ್ ವೀಲ್ ಡ್ರೈವ್ ಆಗಿದೆ. ಈ ವರ್ಷದ ಕೊನೆಯಲ್ಲಿ ಯುರೋಪ್ ನಲ್ಲಿ ಈ ಕಾರು ಬರುತ್ತೆ. 2027ರ ಮಧ್ಯದಲ್ಲಿ ಎಲ್ಲಾ ದೇಶಗಳಲ್ಲೂ ಈ ಕಾರು ಸಿಗುತ್ತೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.